ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾದ ಬಳಿಕ ರಾಜ್ಯದಲ್ಲಿ ಚುನಾವಣೆಯ ರಣಕಣ ಕಾವು ಜೋರಾಗ್ತಾ ಇದೆ. ಮೂರು ಪಕ್ಷಗಳಲ್ಲಿ ಅವರವರದ್ದೇ ಆದ ಸಮಸ್ಯೆಗಳಿದೆ. ಬಿಜೆಪಿಯಲ್ಲಿ ಒಂದು ರೀತಿ ಬಂಡಾಯದ ಸಮಸ್ಯೆ ಇದೆ, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆ. ಮತ್ತೊಂದು ಕಡೆ ಮೈತ್ರಿ ಮಾಡಿಕೊಂಡು ಬಿಜೆಪಿಯವರು ಹೇಳ್ದಂಗೆಲ್ಲ ಕೇಳಬೇಕಲ್ಲಪ್ಪ ಅಂತ JDSನಲ್ಲೂ ಕೂಡ ತಳಮಳ ಜೋರಾಗ್ತಾ ಇದೆ. ಇದರ ನಡುವೆ ಪ್ರಚಾರದ ಭರಾಟೆ ಕೂಡ ಆರಂಭ ಆಗಿದೆ. ಕೆಲವು ಅಸಮಾಧಾನಿತರನ್ನ ಶಮನಗೊಳಿಸುವಂತಹ ಕೆಲಸ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇರವಾದ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಸೂಪರ್ ಸಿಎಂ ಇದ್ದಾರೆ, ಫ್ಯೂಚರ್ ಸಿಎಂ ಇದ್ದಾರೆ, ಶ್ಯಾಡೋ ಸಿಎಂ ಇದ್ದಾರೆ, ಕಲೆಕ್ಷನ್ ಕಮಿಷನರ್ ಕೂಡ ಇದ್ದಾರೆ, ಕಲೆಕ್ಷನ್ ಮಿನಿಸ್ಟರ್ ಕೂಡ ಇದ್ದಾರೆ ಅಂತ ರಾಜ್ಯ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದ್ದಾರೆ. ಇವತ್ತಿಡೀ ದಿನ ಈ ಚುನಾವಣೆಯ ಬೆಳವಣಿಗೆಗಳು ಏನೇನಾಯಿತು ಅಂತ ನಾನು ಮತ್ತು ದಿವ್ಯಾ ಒಂದೊಂದಾಗಿ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವತ್ತು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ 3 ಕ್ಷೇತ್ರಗಳಲ್ಲಿ JDSನ ಸ್ಪರ್ಧೆ ಅಂತ. JDS 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಹೀಗಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪುನರುಚ್ಚರಿಸಿದ್ದಾರೆ. ಹಾಸನ, ಮಂಡ್ಯ, ಕೋಲಾರದಲ್ಲಿ ನಾವು ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾವು 6-7 ಕ್ಷೇತ್ರಗಳನ್ನ ಕೇಳಿಲ್ಲ, ನಾವು ಕೇಳಿರೋದು 3 ಕ್ಷೇತ್ರಗಳನ್ನ ಮಾತ್ರ. ಅದರಲ್ಲಿ ಮಂಡ್ಯ, ಹಾಸನ, ಕೋಲಾರ ಇದರಲ್ಲಿ ನಾವು ಸ್ಪರ್ಧೆ ಮಾಡೋದು ನಿಶ್ಚಿತ. ನಾನು ಕೇಳಿದ್ದು ಕೇವಲ 3 ಕ್ಷೇತ್ರಗಳನ್ನಷ್ಟೇ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮೊನ್ನೆಯಷ್ಟೇ ಹಾಸನದಲ್ಲಿ ನಡೆದ ಸಭೆಯಲ್ಲಿ ಇದನ್ನು ಹೇಳಿದ್ರಲ್ಲ, ಈಗ ಯಾಕೆ ಹೊಸದಾಗಿ ಮತ್ತೆ ಈ ಹೇಳಿಕೆನ ಕೊಡ್ತಾ ಇದ್ದಾರೆ? ಈ ಮೂಲಕವಾಗಿ ಏನಾದ್ರೂ ಗೊಂದಲ ಇದೆಯಾ ಅನ್ನೋ ಸಹಜ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಆದ್ರೆ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋ ಕೂಡ ಹೇಳಿಕೆ ಕೊಡ್ತಾರೆ ಕುಮಾರಸ್ವಾಮಿ ಅವರು. ಹಾಸನ, ಮಂಡ್ಯ, ಕೋಲಾರ ವಿಚಾರದಲ್ಲಿ ಒಂದಷ್ಟು ಸಣ್ಣ ಜಟಾಪಟಿ ಇದ್ದ ಹಾಗೆ ಕಾಣಿಸುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ನೀವು ಸ್ಪರ್ಧೆ ಮಾಡಿ ಅನ್ನುವಂತಹ ಮಾತನಾಡ್ತಾ ಇದ್ದಾರೆ ಅಂತ, ಈ ಕಡೆಗೆ ಪ್ರಜ್ವಲ್ನ ಬದಲಾಯಿಸಿ ಬೇರೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಬಹುದಾ ನೋಡಿ ಅಂತ ಹೇಳ್ತಿದ್ದಾರೆ ಅಂತ. ಆದರೆ ಯಾವುದೇ ರೀತಿಯ ಗೊಂದಲ ಮೈತ್ರಿಯಲ್ಲಿ ಇಲ್ಲ. ನಾವು 3 ಕ್ಷೇತ್ರವನ್ನ ಕೇಳಿದ್ದೀವಿ, 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದು ನಿಶ್ಚಿತ ಅಂತ ಹೇಳಿದ್ದಾರೆ. ಇದನ್ನ ಪದೇ ಪದೇ ದಿವ್ಯಾ ಯಾವಾಗ್ಲೂ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮೊನ್ನೆ ಡೆಲ್ಲಿಯಿಂದ ಬಂದ್ರಲ್ಲ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿ ಏರ್ಪೋರ್ಟ್ ಅಲ್ಲಿ ಕೂಡ ಇದನ್ನೇ ಹೇಳಿದ್ರು, 3 ಕೇಳಿದೀವಿ, 3 ಕೊಡ್ತಾರೆ, 3 ತಗೋತೀವಿ ಅಂತ ಮಂಡ್ಯದಲ್ಲಿ ಮಾತನಾಡಿದ್ರು. ಈಗ ಮತ್ತೆ ಕೋರ್ ಕಮಿಟಿ ಸಭೆ ನಡೆದಿದೆ. ಕೋರ್ ಕಮಿಟಿ ಸಭೆಯಲ್ಲಿ JDSನ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ರು. ಆ ಸಭೆಯಲ್ಲಿ ಮತ್ತೊಮ್ಮೆ ಇದನ್ನ ಪುನರುಚ್ಚರಿಸಿದ್ದಾರೆ. ಯಾಕೆ ಅಂತ ನಾನು ಹೇಳ್ತೀನಿ. ಸುಮಲತಾ ಅವರು ದೆಹಲಿಗೆ ಹೋಗಿ ಮತ್ತೆ ಲಾಬಿ ಮಾಡ್ತಾ ಇದ್ದಾರೆ, ಮಂಡ್ಯ ಕ್ಷೇತ್ರವೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು 3 ಪಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಒಂದು ರೀತಿ ಇದು ಫೈನಲ್ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಮಾತನಾಡಿರ್ತಕ್ಕಂಥದ್ದು. 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು BJPಗೆ ಅನುಕೂಲ ಆಗ್ತದೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ, BJP ನಾಯಕರಿಗೂ ತನ್ನಿ, ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ. ಇಲ್ಲೇ ಇದ್ರ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ, ನಾವು ಜವಾಬ್ದಾರರಾಗಲ್ಲ. ಇರಲಿ, ನಾನು ಅದರ ಬಗ್ಗೆ ಈಗ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತನಾಡಲ್ಲ. ನಾನು ಏನು 6 ಸೀಟು 7 ಸೀಟ್ ಏನು ಕೇಳಿಲ್ಲ. ನಾನು ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3ರಿಂದ 4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3ರಿಂದ 4 ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ 3 ಕ್ಷೇತ್ರಗಳನ್ನ 3ರಿಂದ 4 ಕ್ಷೇತ್ರಗಳನ್ನ ನಾವು ಕೇಳಿದ್ವಿ. ಅದರಂತೆ 3 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2 ಕ್ಷೇತ್ರಗಳನ್ನ ಹಂಚಿಕೆ ಮಾಡ್ಕೊಳ್ಳಿಕ್ಕೆ ನಾವು ಮೈತ್ರಿ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತ. ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳೇ ಮಂಡ್ಯ, ಹಾಸನದಲ್ಲಿ ಗೆಲುವನ್ನ ಸಾಧಿಸಬಹುದು, ಅಷ್ಟು ಶಕ್ತಿ ನಮಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ಈ ಹೇಳಿಕೆ ಕೊಟ್ಟರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಕುಮಾರಸ್ವಾಮಿ ಅವರು ಹಾಸನ, ಮಂಡ್ಯದಲ್ಲಿ ಕೂಡ ಈ ಬಗ್ಗೆ ಹೇಳಿದ್ರು. ಈಗ ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಈ ಮೆಸೇಜ್ ಬಿಜೆಪಿಯ ಹೈಕಮಾಂಡ್ಗ, ಸುಮಲತಾಗ ಅಥವಾ
JDS ನಲ್ಲೇ ಕೆಲವರು ಗೊಂದಲ ಇದೆ ಅಂತ ಗುಲ್ಲೆಬ್ಬಿಸ್ತಾ ಇದ್ದಾರಲ್ಲ, ಅವರ ಬಾಯಿ ಮುಚ್ಚಿಸೋಕ ಯಾಕೆ ಈ ಹೇಳಿಕೆ? ದಿವ್ಯಾ, ಪ್ರಮುಖವಾಗಿ JDSಗೆ 3 ಸ್ಥಾನ ಸಿಗಲ್ಲ, ಕೇವಲ 2 ಸ್ಥಾನ ಸಿಗುತ್ತೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಸೊ ಅದಕ್ಕೆ ಕುಮಾರಸ್ವಾಮಿ ಒಂದು ಇತಿಶ್ರೀ ಆಡುವಂತಹ ಕೆಲಸವನ್ನ ಇವತ್ತು ಮಾಡಿದ್ರು. ಕೋರ್ ಕಮಿಟಿ ಸಭೆ ಆದ ನಂತರ ಕುಮಾರಸ್ವಾಮಿ ಅವರು ಮಾತನಾಡಿದ್ರು, JDS 3 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡುತ್ತೆ, ಮಂಡ್ಯ, ಹಾಸನ, ಕೋಲಾರ ಅನ್ನುವಂಥದ್ದು. ಮತ್ತೆ ಸೂಕ್ಷ್ಮವಾಗಿ ಬಿಜೆಪಿಯ ಹೈಕಮಾಂಡ್ಗೂ ಕೂಡ ಒಂದಿಷ್ಟು ಸಂದೇಶ ಕೊಡುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಯಾಕೆಂದ್ರೆ ಇನ್ನು ಕೂಡ ಬಿಜೆಪಿ ಹೈಕಮಾಂಡ್ ನಿಂದ ಸ್ಪಷ್ಟವಾದಂತಹ ಮಾಹಿತಿಗಳು ಬಹುಶಃ JDSಗೆ ಬಂದಂತೆ ಕಾಣ್ತಿಲ್ಲ. ಹಾಗಾಗಿನೇ ಕುಮಾರಸ್ವಾಮಿ ಅವರು ಒಂದಿಷ್ಟು ಅಸಮಾಧಾನದಿಂದಲೇ ನಾವು 6 ರಿಂದ 7 ಸ್ಥಾನಗಳನ್ನ ಡೇ 1 ಇಂದ ಕೇಳ್ತಿಲ್ಲ, ನಾವು ಕೇಳ್ತಿರುವಂತದ್ದು 3 ರಿಂದ 4 ಸ್ಥಾನ ಅನ್ನುವಂಥದ್ದು. ಮತ್ತೆ 2 ಸ್ಥಾನ ಪಡೆಯೋದಕ್ಕೋಸ್ಕರ ನಾವು ಮೈತ್ರಿ ಆಗ್ಬೇಕಾಗಿರ್ಲಿಲ್ಲ ಅನ್ನುವಂತಹ ಸೂಕ್ಷ್ಮವಾದಂತಹ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ 2 ಸ್ಥಾನ ಕೊಡಬಹುದಾ ಅನ್ನುವಂತಹ ಲೆಕ್ಕ ಏನು ಚರ್ಚೆಗಳಾಗ್ತಿದ್ದಾವೆ. ಸೊ ಅದರಿಂದ ಒಂದಿಷ್ಟು ಅಸಮಾಧಾನ ಕುಮಾರಸ್ವಾಮಿ ಅವ್ರಿಗೆ ಆಗಿರ್ಬೋದು. ಹಾಗಾಗಿನೇ ಈ ರೀತಿಯಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದರೆ. ಇನ್ನು ಅದನ್ನ ಉಳಿದಂತೆ ಬಿಜೆಪಿ ನಾಯಕರ ವರ್ತನೆಗಳು, ಅದು ಸಭೆಗೆ ಕರೆಯುವಂತದ್ದಿರಬಹುದು, ಪ್ರಧಾನಿ ಮೋದಿ ಅವರ ಸಮಾವೇಶಕ್ಕೆ JDS ಅವ್ರನ್ನ ಆಹ್ವಾನ ಮಾಡದೇ ಇರಬಹುದು. ಸೊ ಇದೆಲ್ಲದ ವಿಚಾರವಾಗಿ ಅಸಮಾಧಾನವನ್ನ ಕುಮಾರಸ್ವಾಮಿ ಅವರು ಹೊರಹಾಕಿದ್ದಾರೆ. ಆದ್ರೆ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ, ಒಂದು ಹಾಸನ, ಒಂದು ಮಂಡ್ಯ ಮತ್ತೆ ಕೋಲಾರ. ಸೊ ಯಾವುದೇ ಗೊಂದಲಗಳಿಲ್ಲ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಿದ್ದಾರೆ. ಇನ್ನು ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಿಲ್ಲ. ಯಾಕಂದ್ರೆ ಅವರು ಬಿಜೆಪಿ ಹೈಕಮಾಂಡ್ ಪಟ್ಟಿ ಘೋಷಣೆ ಮಾಡಿದ ಬಳಿಕ ನಾವು ಮುಂದಿನ ತೀರ್ಮಾನ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ 3 ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ. ಸೊ ಒಂದಿಷ್ಟು ಗೊಂದಲಗಳು ಇದ್ದಾವೆ ಅಂತ ಅನ್ಸುತ್ತೆ. ಬಹುಶಃ ಬಿಜೆಪಿ ಹೈಕಮಾಂಡ್ ಮತ್ತೊಂದು ಪಟ್ಟಿನ ರಿಲೀಸ್ ಮಾಡಿದ ಬಳಿಕ ಈ ಎಲ್ಲಾ ಗೊಂದಲಗಳಿಗೆ ಒಂದಿಷ್ಟು ಫುಲ್ ಸ್ಟಾಪ್ ಬೀಳುವಂತ ಸಾಧ್ಯತೆಗಳು ಇದಾವೆ. ಗೊಂದಲ ಅನ್ನೋದಕ್ಕಿಂತ ಶ್ರೀನಿವಾಸ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಇತ್ತ ಅಂತ. ಯಾಕೆಂದ್ರೆ ಮೈತ್ರಿ ಮಾಡ್ಕೊಂಡಿರೋದ ನಿಜ ಅಂದಮೇಲೆ ಆರಂಭದಲ್ಲೇ ಕರೆದು ಮಾತುಕತೆ ಆಡಿ ನಿಮ್ಗೆ ಇಷ್ಟು ಸೀಟು ನಮ್ಗೆ ಇಷ್ಟು ಸೀಟು ಅಂತೆಲ್ಲ ಮಾಡಿಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಗ್ತಿರ್ಲಿಲ್ಲ. ಅದನ್ನ ಬಿಜೆಪಿ ಹೈಕಮಾಂಡ್ ಮಾಡಲಿಲ್ಲ ಅಂತಕ್ಕಂಥದ್ದು ಅವರ ಒಂದು ಅಸಮಾಧಾನಕ್ಕೆ ಕಾರಣ ಇರ್ಬೋದಾ ಅಂತ ಶ್ರೀನಿವಾಸ್? ಅರವಿಂದ್, ಹೌದು. ಯಾಕೆಂದ್ರೆ 3-4 ಬಾರಿ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿ ಆಗಿದ್ರು. ಆದ್ರೆ ಸೀಟು ಹಂಚಿಕೆ ವಿಚಾರವಾಗಿ ಎಲ್ಲೂ ಕೂಡ ದೊಡ್ಡ ಮಟ್ಟದಂದ್ರೆ ಫೈನಲ್ ಹಂತದಲ್ಲಿ ಚರ್ಚೆಗಳಾಗಿರ್ಲಿಲ್ಲ. ಆಯ್ತು ಬನ್ನಿ ಮಾಡೋಣ, ಆ ಮಾತುಕತೆ ಮಾಡೋಣ ಅನ್ನುವಂಥದ್ದು. ಆದ್ರೆ ಮೊನ್ನೆ ಸತಿ ಹೋದಾಗ ಸಂದರ್ಭದಲ್ಲೂ ಕೂಡ ಅದನ್ನ ಅಂತಿಮ ಮಾಡುವಂತಹ ಪ್ರಯತ್ನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಂತೆ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿನೇ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಒಂದ್ ವೇಳೆ ಫೈನಲ್ ಆಗಿದ್ರೆ ಬಹುಶಃ ಈ ಸೀಟ್ಗಳು ಘೋಷಣೆ ಆಗ್ಬಿಡ್ತಿದೆ. ಯಾವುದು ಹಾಸನ, ಮಂಡ್ಯ, ಕೋಲಾರ, ಅದನ್ನ JDSಗೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ಬಿಡ್ತಿದ್ರೆ. ಆದ್ರೆ ಘೋಷಣೆ ಮಾಡದಿರೋದ್ರಿಂದ ಎಲ್ಲ ಒಂದಿಷ್ಟು ಅಸಮಾಧಾನ, ಆತಂಕ, ಏನಾದ್ರೂ 2 ಸ್ಥಾನಕ್ಕೆ ಸೀಮಿತ ಆಗ್ಬಿಡುತ್ತಾ. ಸೊ ಎಲ್ಲಾ ವಿಚಾರವಾಗಿನೇ ಕುಮಾರಸ್ವಾಮಿ ಅವರು ಇವತ್ತು ಮಾತನಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಾನು ಹೇಳಿದಾಗೆ ಬಿಜೆಪಿ ಹೈಕಮಾಂಡ್ ಮತ್ತೊಂದು ಪಟ್ಟಿ ರಿಲೀಸ್ ಮಾಡಿದ್ಮೇಲೆ ಈ ಎಲ್ಲಾ ಗೊಂದಲಗಳಿಗೆ ಪರಿಹಾರ ಅಥವಾ ಫುಲ್ ಸ್ಟಾಪ್ ಬೀಳುತ್ತೆ. ಒಂದ್ ವೇಳೆ ಏನಾದ್ರೂ ಬಿಜೆಪಿ ಹೈಕಮಾಂಡ್ 2 ಸೀಟ್ ಅನ್ನೋದಾದ್ರೆ JDS ನ ಮುಂದಿನ ನಡೆ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ 2 ಸೀಟಿಗೋಸ್ಕರ ನಾವು ಮೈತ್ರಿ ಆಗುವಂತ ಅವಶ್ಯಕತೆ ಇರಲಿಲ್ಲ ಅಂತ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ನ ನಿಲುವಿನ ಮೇಲೆ ಬಹುಶಃ JDS ನ ಮುಂದಿನ ನಿಲುವು ಪ್ರಕಟ ಆಗುತ್ತೆ ಅಂತ ಅನ್ಸುತ್ತೆ. ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.